ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಮಹಾ ದುರಂತ ನಡೆದು ಹೋಗಿದೆ. ಶಿವನ ಆರಾಧನೆಯ ಸತ್ಸಂಗದ ವೇಳೆ ಸಂಭವಿಸಿದ ಕಾಲ್ತುಳಿತಕ್ಕೆ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 100ಕ್ಕಿಂತ ಹೆಚ್ಚು ಮಂದಿ ದಾರುಣವಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ. ಭೋಲೆ ಬಾಬಾ ಅವರ ಶಿವನ ಸತ್ಸಂಗ ಧಾರ್ಮಿಕ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಸಾವನ್ನಪ್ಪಿದ ಬಹುತೇಕರು ಹೆಣ್ಮಕ್ಕಳಾಗಿದ್ದಾರೆ. ಹತ್ರಾಸ್ನ ಸಿಕಂದರಾರಾವ್ ಪಟ್ಟಣದಲ್ಲಿ ಹಾಕಲಾಗಿದ್ದ ಪೆಂಡಾಲಲ್ಲಿ ಭೋಲೆ ಬಾಬಾ ತಮ್ಮ ಅನುಯಾಯಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾಗ ಈ ಘಟನೆ ನಡೆದಿದೆ. ಹೆಣಗಳು ಬೀದಿಗಳಲ್ಲಿ ಬಿದ್ದಿದ್ದು ಘಟನೆಯ ಭೀಕರತೆಯನ್ನು ಸಾರಿ ಸಾರಿ ಹೇಳ್ತಾ ಇದೆ. ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹತ್ರಾಸ್ ಸತ್ಸಂಗದ ಸಂದರ್ಭದಲ್ಲಿ ನಡೆದ ದುರಂತಕ್ಕೆ ದೇಶವೇ ಬೆಚ್ಚಿಬಿದ್ದಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ಮೋದಿಯವರು, ಗೃಹ ಸಚಿವ ಅಮಿತ್ ಶಾ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಹಲವರು ದಿಗ್ಮೂಢರಾಗಿದ್ದಾರೆ. ಕುಟುಂಬ ಸದಸ್ಯರನ್ನು ಕಳೆದುಕೊಂಡವರಿಗೆ ಸಂತಾಪ ವ್ಯಕ್ತಪಡಿಸಿತು. ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅಂತ ಹಲವು ನಾಯಕರು ಪ್ರಾರ್ಥನೆ ಮಾಡಿದ್ದಾರೆ. ಹಾಗೆಯೇ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ಪರಿಹಾರ ಘೋಷಣೆ ಮಾಡಲಾಗಿದೆ. ಗಾಯ ಆದವರಿಗೆ 50,000 ಪರಿಹಾರ ಘೋಷಣೆ ಮಾಡಲಾಗಿದೆ. ಹಾಗೆಯೇ ಘಟನೆಯ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿರುವ ಸಿಎಂ ಯೋಗಿ ಆದಿತ್ಯನಾಥ್ ತನಿಖೆಗೆ ಆದೇಶಿಸಿದ್ದಾರೆ. ನಾಳೆ ಘಟನಾ ಸ್ಥಳಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಭೇಟಿ ಕೊಡಲಿದ್ದಾರೆ. जिम्मेवारी के हिसाब से ये इतना काम हुआ है. पुलिस प्रशासन ने एक रोड शो बंद था, जाम लगा हुआ था रात 11 बजे से, वो जाम खुलवाया पुलिस प्रशासन ने और उसकी वजह से ये दुर्घटना हुई. 100-150 आज चले गए. समझ कितने लोग की वजह से दुर्घटना हुई. 100-150 आदमी चले गए यहाँ से, 200 के लमसम चले गए. और ये अभी तक कोई लाइट दोबारा भेजी जाए. ओनली एक डॉक्टर थे, बाकी के कोई नहीं. एम्बुलेंस आगे को अप्लाई नहीं कर रहे. 2 घंटे में तो क्या करेंगे? 2 घंटे में बताइए. ಸರ್, ಮೊದಲನೇದಾಗಿ ಈ ಒಂದು ದುರಂತಕ್ಕೆ ಮೇಲ್ನೋಟಕ್ಕೆ ನಿರೀಕ್ಷೆಗೂ ಮೀರಿ ಬಂದಂತಹ ಜನರಿಂದಾಗಿ, ಜೊತೆಗೆ ಬಿಸಿಲಿನ ತಾಪ ಹೆಚ್ಚಾಗಿದ್ದರಿಂದಾಗಿ, ಜೊತೆಗೆ ಎಕ್ಸಿಟ್ ಆಗುವಂತಹ ಜಾಗ ತುಂಬ ಕಿರಿದಾಗಿದ್ದರಿಂದಾಗಿ ಇಷ್ಟೆಲ್ಲ ಘಟನೆಗಳು ನಡೀತು ಅಂತ ಹೇಳಲಾಗ್ತಾ ಇದೆ. ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ ಮೋಸ್ಟ್ ಪ್ರಾಬಬ್ಲಿ ಈ ಒಂದು ಹತ್ರಾಸ್ ದುರಂತ ಈ ವರ್ಷದ ಅತಿ ದೊಡ್ಡ ದುರಂತ ಅಂತ ಕರಿಬೋದಾ ಅಂತ. ಶರತ್, ಮೊದಲನೇದಾಗಿ 100ಕ್ಕಿಂತ ಹೆಚ್ಚು ಜನ ಏನು ತೀರ್ಕೊಂಡಿದ್ದಾರೆ ಅವರಿಗೆ 10 ಕ್ಷಣದ ಮೌನ. ಭಾಳ ಘನಘೋರವಾದಂಥ ದುರಂತ ಇದು, ನಡೀಬಾರ್ದಾಗಿತ್ತು. ನಡೆದ ಮೇಲೆ ನಾವು ಪೋಸ್ಟ್ ಮಾರ್ಟಮ್ ಮಾಡ್ತೀವಿ, ನಡೆಯೋಕ್ಕಿಂತ ಮುಂಚೆ ಯಾವ ಕ್ರಮಗಳನ್ನು ತಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಲ್ಲ. ನಮ್ಮ ದೇಶ 140 ಕೋಟಿ ಜನಸಂಖ್ಯೆಯ ಭಾರತ. ಅನೇಕ ಪರಂಪರೆಗಳನ್ನು, ಅನೇಕ ಸಂಪ್ರದಾಯಗಳನ್ನು, ಅನೇಕ ರೀತಿಯ ಭಕ್ತಿ ಭಾವೈಕ್ಯತೆಯ ಸಂದೇಶಗಳನ್ನು ಸಾರುವಂಥ ದೇಶ. ಅನೇಕ ಆಚರಣೆಗಳನ್ನು, ಅನೇಕ ಜಾತ್ರೆಗಳನ್ನು, ಅನೇಕ ಹಬ್ಬಗಳನ್ನು, ಅನೇಕ ವೈವಿಧ್ಯಪೂರ್ಣವಾದಂಥ ಆಚಾರ ವಿಚಾರಗಳನ್ನು ಸಂಭ್ರಮಿಸುವಂಥ ಪರಮ ಪಾವನವಾದಂಥ ದೇಶ ನನ್ನ ದೇಶ. 140 ಕೋಟಿ ಜನಸಂಖ್ಯೆ, ಲಾರ್ಜೆಸ್ಟ್ ಇಡೀ ವಿಶ್ವದಲ್ಲಿ. ನಮ್ಮಲ್ಲಿ ಬೇರೆ ಬೇರೆ ಫೇತ್ಗಳಲ್ಲಿ ಬೇರೆ ಬೇರೆ ರೀತಿ ಆಚರಣೆಗಳು, ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ರೀತಿ ನಂಬಿಕೆಗಳು. ಅಂಥ ನಂಬಿಕೆಗಳಲ್ಲಿ ಒಂದು ಸತ್ಸಂಗ. ಸತ್ಸಂಗದಿಂದ ಹೃದಯ ನೈರ್ಮಲೀಕರಣದ ಪ್ರಾಸೆಸ್ಗೆ ಒಳಗಾಗುತ್ತೆ, ಜೀವನ ಚೆನ್ನಾಗಿರುತ್ತೆ, ದೇವರ ಹತ್ತಿರ ನಾವು ಮತ್ತಷ್ಟು ಆಪ್ತರಾಗ್ತೇವೆ, ದೇವನಾಮದ ಕಡೆಗೆ ನಮ್ಮ ಹೃದಯ ಅರಸಿಕೊಂಡು ಹೋಗುತ್ತೆ ಮತ್ತು ಸುಖ ಭೋಗಾದಿ ವಸ್ತುಗಳನ್ನೆಲ್ಲವನ್ನೂ ಕೂಡ ಒಂದು ಕ್ಷಣ ನಾವು ಆ ಕಡೆ ತ್ಯಜಿಸಿ ಮತ್ತೂ ಲೈಫ್ನ ಸಿಂಪಲ್ಲಾಗಿ ಲೀಡ್ ಮಾಡಿಕೊಡುವುದಕ್ಕೆ ಆಸ್ಪದ ಕೊಡುತ್ತೆ ಅಂತ ನಮ್ಮ ನಂಬಿಕೆ. ಸತ್ಸಂಗದ ಮೂಲ ಉದ್ದೇಶವೇ ಅದು. ಓಕೆ.
ಆ ಸತ್ಸಂಗಕ್ಕೆ ಎಲ್ಲ ಸಜ್ಜನರು ಸೇರಿದ್ದಂಥ ಸಂದರ್ಭ ಇದು. ನಾನು ನೀವು ಇಲ್ಲಿ ಕೂತ್ಕೊಂಡು ಏನೇ ಪೋಸ್ಟ್ ಮಾರ್ಟಮ್ ಮಾಡಿದ್ರೂ ಕೂಡ ಕಾಲು ತುಳಿತಕ್ಕೆ ಒಳಗಾಗಿ ಸತ್ತು ಹೋದ್ರು ಅನ್ನೋದಿದೆಯಲ್ಲ ಶರತ್, ಅದನ್ನು ನಂಬಕ್ಕೂ ಕೂಡ ಆಗಲ್ಲ ಮತ್ತು ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ಈ ಥರದ ಅನೇಕ ಘಟನೆಗಳು ನಮ್ಮ ದೇಶದಲ್ಲಿ ನಡೆದು ಹೋಗಿದ್ದಾವೆ. ಹೌದು, ಆಂಧ್ರದಲ್ಲಿ ನಡೆದು ಹೋಗಿದೆ, ಹರಿಯಾಣದಲ್ಲಿ ನಡೆದು ಹೋಗಿದೆ, ಪಂಜಾಬಲ್ಲಿ ನಡೆದು ಹೋಗಿದೆ. ಸ್ಟ್ಯಾಂಪೀಡ್, ಕಾಲು ತುಳಿತ. ಸಹಜವಾಗಿ ಕಾಲು ತುಳಿತ ಸಾವಿರಾರು ಜನ ಸೇರಿರುವ ಅಥವಾ ಲಕ್ಷಾಂತರ ಜನ ಸೇರಿರುವ ಜಾಗದಲ್ಲಿ ಯಾಕೆ ಉಂಟಾಗುತ್ತೆ ಅಂತಂದರೆ, ಯಾರೋ ಒಬ್ಬ ಏನೋ ಭಯಪಡಿಸ್ತಾನೆ, ಯಾರೋ ಒಬ್ಬ ಒಂದು ಕಲ್ಲು ಬಿಸಾಕ್ತಾನೆ, ಯಾರೋ ಒಬ್ಬ ಏನೋ ರಿವಾಲ್ವರ್ ತೆಗೆದುಕೊಳ್ತಾನೆ, ಅಥವಾ ಯಾರೋ ಒಬ್ಬ ಏನೋ ಹೇಳ್ತಾನೆ ಇಲ್ಲೇನೋ ಬಾಂಬಿದೆ ಅಂದ್ಬಿಡ್ತಾನೆ. ಪ್ಯಾನಿಕ್ ಆಗಿಬಿಡ್ತಾರೆ, ಜನ ಪ್ಯಾನಿಕ್ ಆಗಿಬಿಡ್ತಾರೆ, ಜನ ಓಡಿಬಿಡ್ತಾರೆ. ಹೌದು, ಯಾಕೆ ಓಡ್ತಾರೆ? ತಮ್ಮ ಪ್ರಾಣ ಉಳಿಸಿಕೊಳ್ಳುವ ಸಲುವಾಗಿ ಓಡ್ತಾರೆ, ಪ್ರಾಣ ಕಳೆದುಕೊಳ್ಳುವ ಸಲುವಾಗಿ ಓಡಲ್ಲ. ಇಲ್ಲೂ ಅಷ್ಟೇ, ಅವರು ಬಾಬಾ ಇದ್ದಂಥವರು ತಮ್ಮ ಸತ್ಸಂಗವನ್ನು ಮುಗಿಸಿ ಹೊರಗೆ ಹೋಗ್ತಾ ಇದ್ದಂಥ ಸಂದರ್ಭ ನೋಡಿ. ಈ ಮಗು ಮೇಲೆ ತುಳಿದು ಬಿಟ್ಟಿದ್ದಾರೆ, ಮಗು ಸತ್ತೋಗಿದೆ. ಓಕೆ, ಇಂಥ ಘಟನೆಗಳನ್ನು, ದುರ್ಘಟನೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಕಮಿಂಗ್ ಬ್ಯಾಕ್ ಟು ವೇರ್ ಐ ಲೆಫ್ಟ್, ಆ ಸತ್ಸಂಗವನ್ನು ನಡೆಸ್ತಾ ಇದ್ದಂಥ ಬಾಬಾ ಯಾರಿದ್ರು? ಭೋಲೆನಾಥ್ ಬಾಬಾ, ಅಥವಾ ಶಿವನ ಸನ್ನಿಧಾನದ ಕಡೆಗೆ ನಮ್ಮ ಪಯಣ. ಆ ಬಾಬಾ ಅವರು ಹೊರಟಿದ್ದಾರೆ. ತಾವು ಹೇಳಿದ ಹಾಗೆ ಬಹಳ ಕಿರಿದಾದಂಥ ಜಾಗ, ಆದರೆ ಜನಸಾಂದ್ರತೆ ಮಾತ್ರ ಸಾವಿರಾರು, ಮೋರ್ ದ್ಯಾನ್ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್. ಸಾಮಾನ್ಯವಾಗಿ ಜನಕ್ಕೇನಾಗುತ್ತೆ, ಅವರು ಹೊರಡೋಕ್ಕಿಂತ ಮುಂಚೆ ನಾವು ಅವ್ರ ಹಿಂದೆ ಹೊರಡೋಣ, ಅಥವಾ ಅವರನ್ನು ದೂರದಿಂದ ನೋಡೋಣ, ಅವ್ರನ್ನ ಒಂಚೂರು ಹತ್ತಿರದಿಂದ ಕಾಣೋಣ, ಅಥವಾ ನಾವು ಎಕ್ಸಿಟ್ ಆಗಿಬಿಡೋಣ. ಅವರು ಹೊರಟ ಮೇಲೆ ಜನ ಎಲ್ಲ ಹೊರಟು ಬಿಡ್ತಾರೆ, ನಾವು ಹೋಗೋದಕ್ಕೆ ಕಷ್ಟ ಆಗಿಬಿಡುತ್ತೆ, ನೂಕುನುಗ್ಗಲು ಜಾಸ್ತಿ ಆಗಿಬಿಡುತ್ತೆ ಅನ್ನುವ ಕಾರಣಕ್ಕೇನೆ ನೂಕುನುಗ್ಗಲಾಗಿದೆ ಇಲ್ಲಿ. ಓಕೆ, ಗೊತ್ತಾಯ್ತಾ? ಕಾರಣನೇ ಅದು. ಹಾಗಾಗಿ ದುರ್ಮರಣಕ್ಕೀಡಾಗಿದ್ದಾರೆ. ನಿಮಗೆ ಕಾಲು ತುಳಿತ ಅಂತಂದರೆ ಐ ವಿಲ್ ಟೆಲ್ ಯು ಸಚ್ ಎ ಟ್ರ್ಯಾಜಿಡಿ. ನೀವು ಯಾರೋ 5 ಅಡಿ 6 ಅಡಿ ಇರುವಂಥವ್ರು ಒಂದು ಹಂತಕ್ಕೆ ನೂಕುನುಗ್ಗಲಿನ ಸಂದರ್ಭದಲ್ಲಿ ಕೆಳಕ್ಕೆ ಬೀಳದೇ ಇರುವ ರೀತಿಯಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬಹುದು ಅಂತ ಅಂದ್ಕೊಳ್ಳೋಣ. ಒಂದು ಹಂತಕ್ಕೆ, ಒಂದೇ ಒಂದು ಹಂತಕ್ಕೆ. ಓಕೆ, 2 ವರ್ಷದ ಮಗು, 1 ವರ್ಷದ ಮಗು, 6 ತಿಂಗಳ ಮಗು, 3 ವರ್ಷದ ಕೂಸು ಅಲ್ಲಿ ನಿಂತು ನೋಡಿ ಅಳ್ತಾ ಇದೆ. ಅದ್ಯಾವುದೋ ಒಂದು ಪುಟಾಣಿ ಮಗು ತನ್ನನ್ನು ತಾನು ಹೇಗೆ ರಕ್ಷಿಸಿಕೊಳ್ಳುತ್ತೆ? ಸಾವಿರಾರು ಜನರ ಕಾಲು ತುಳಿತಕ್ಕೆ ಸಿಕ್ಕು ಆ ಮಗು ಚಟ್ನಿ ಆಗೋಗುತ್ತೆ. ಆಮೇಲೆ ಕಾಲು ತುಳಿತ ಅಂತಂದರೆ ಏನು? ವೈಟಲ್ ಆರ್ಗನ್ಸ್ಗಳ ಮೇಲೆ ಕಾಲಿಟ್ಟುಬಿಟ್ಟಾಗ ಸಹಜವಾಗಿ ಪ್ರಾಣ ಪಕ್ಷಿ ಹಾರು ಹೋಗುತ್ತೆ. ಹೌದು, ತಲೆ ಹೊಡ್ಕೊಂಡ್ಬಿಡ್ತಾರೆ. ವೈಟಲ್ ಆರ್ಗನ್ಸ್ ಮೇಲೆ, ಹೊಟ್ಟೆ ಮೇಲೆ ಕಾಲಿಟ್ಬಿಡ್ತಾರೆ. ಆಮೇಲೆ ಸೆನ್ಸಿಟಿವ್ ಪಾರ್ಟ್ಸ್ ಆಫ್ ದಿ ಬಾಡಿ ಏನಿರುತ್ತೆ ಅದ್ರ ಮೇಲೆ ಕಾಲಿಟ್ಟು ತುಳ್ಕೊಂಡು ಹೋಗ್ಬಿಡ್ತಾರೆ. ದಟ್ ಈಸ್ ಹೌ ಸ್ಟ್ಯಾಂಪೀಡ್ ಹ್ಯಾಪನ್ಸ್. ದಟ್ ಈಸ್ ಹೌ ಇಟ್ ಹ್ಯಾಪನ್ಸ್. ನಾವು ಏನೇ ಪೋಸ್ಟ್ ಮಾರ್ಟಮ್ ಮಾಡೋಣ ಕಣ್ರಿ, ಏನೇ ಇದ್ರ ಬಗ್ಗೆ ಚರ್ಚೆ ನಡೆಸೋಣ, ಏನೇ ಇದ್ರ ಬಗ್ಗೆ ಮಾತಾಡೋಣ, ಬಟ್ ಸಾವಿರಾರು ಜನಜಾತ್ರೆಗಳು, ಜನಜಂಗುಳಿಯ ಕಾರ್ಯಕ್ರಮಗಳು ನಮ್ಮಲ್ಲಿ ನಡೀತಾನೆ ಇರುತ್ತೆ. ನಾವು ಎಚ್ಚೆತ್ಕೊಳ್ಳೋದು, ನಾವು ಇದ್ರ ಬಗ್ಗೆ ಮಾತಾಡೋದು, ಅಯ್ಯೋ ಅಂತನ್ನೋದು, ಏನ್ರಿ ಇದು ಅಂತನ್ನೋದು, ಈ ಘಟನೆಯ ಬಗ್ಗೆ ಮರುಕ ವ್ಯಕ್ತಪಡಿಸೋದು, ಸಂತಾಪ ವ್ಯಕ್ತಪಡಿಸೋದು, ಅವರ ಜೊತೆಗೆ ನಾವು ನಿಲ್ತೀವಿ ಅಂತ ಹೇಳೋದು, ಆಮೇಲೆ ಹೆಣಗಳನ್ನು ಈ ರೀತಿ ಎತ್ತಾಕುವಂಥ ದೃಶ್ಯಗಳನ್ನು ನೋಡಿದಾಗ ಮಾತ್ರ. ಅಲ್ಲಿ ನೋಡಿ, ಟೆಂಪೋ ಟ್ರಾವೆಲರ್ಗಳಲ್ಲಿ, ಟ್ರ್ಯಾಕ್ಟರ್ಗಳಲ್ಲಿ, ಗಾಡಿಗಳಲ್ಲಿ, ಲಾರಿಗಳಲ್ಲಿ, ಓಪನ್ ಆ್ಯಂಬುಲೆನ್ಸ್ಗಳಲ್ಲಿ ದೇಹನ ಹಾಗೆ ಓರಣವಾಗಿ ಜೋಡಿಸಿಟ್ಟ ದೇಹಗಳನ್ನು, ಓರಣವಾಗಿ ಯಾವುದೋ ಎಕ್ಸಿಬಿಷನ್ನಲ್ಲಿ ಜೋಡಿಸಿಟ್ಟ ಹಾಗೆ ಇರುವ ದೇಹಗಳನ್ನು ಒಂದರ ಮೇಲೊಂದು ಹಾಕ್ತಾ ಇದ್ದಾರೆ. ಕಾರಣ ಏನೋ ಆಗಿದ್ದು ಇದಕ್ಕೆ? ಜನರ ಆತುರತೆ ಗೊತ್ತಿಲ್ಲ. ಜನ ಏನು ಭಾವಿಸಿದ್ರು ಆ ಟೈಮ್ನಲ್ಲಿ, ಆ ಪರ್ಟಿಕ್ಯುಲರ್ ಮೊಮೆಂಟ್ನಲ್ಲಿ ಏನಾಯಿತು, ಅಲ್ಲೇನಾದರೂ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದರೆ ಯಾರಾದರೂ? ಯಾಕಂದರೆ ಅನೇಕ ನೂಕುನುಗ್ಗಲುಗಳನ್ನು ನೀವು ಗಮನಿಸಿದ್ದೇವೆ. ಎಲ್ಲ ಕಡೆಗಳಲ್ಲೂ ಸ್ಟ್ಯಾಂಪೀಡ್ ಆಗಲ್ಲ. ಹೌದು, ಅಲ್ಲೊಂದೇನೋ ಆಗುತ್ತೆ. ಅಲ್ಲಿ ಯಾವುದೋ ಒಂದು ಭಯ ಉಂಟು ಮಾಡುವ ಒಂದು ಕೆಟ್ಟ ಶಕ್ತಿ ಸೃಷ್ಟಿ ಆಗ್ಬಿಡ್ಬೋದು. ಅಲ್ಲಿ ಅವನು ಯಾವನೋ ಒಬ್ಬ ಸೃಷ್ಟಿ ಆಗ್ಬೋದು.
ಅವನು ಯಾರೋ ಒಬ್ಬ ಏನೋ ಮಾಡಿದ್ದಿರ್ಬೋದು, ಗೊತ್ತಿಲ್ಲ. ಇದು ತನಿಖೆ ಆದ ನಂತರದಲ್ಲಿ ಮಾತ್ರ ಗೊತ್ತಾಗಬೇಕಾಗತ್ತೆ. ಹಾಗಂದ ಮಾತ್ರಕ್ಕೆ ತುಂಬ ಅದ್ಭುತವಾದ ವಿಶಾಲವಾದ ಜಾಗಗಳಲ್ಲಿ ಸ್ಟ್ಯಾಂಪೀಡ್ ಆಗಿಲ್ವಾ? ಅಲ್ಲೂ ಆಗಿದೆ. ಕಾಲು ತುಳಿತಾಗಿಲ್ವಾ? ಅಲ್ಲೂ ಆಗಿದೆ. ಹಾಗಂದ ಮಾತ್ರಕ್ಕೆ ದೇಶ ವಿದೇಶಗಳಲ್ಲಿರುವ ಅತೀ ದೊಡ್ಡ ಬೇರೆ ಬೇರೆ ಧರ್ಮದವರು ಹಾಗೂ ಇನ್ನಿತರ ಧರ್ಮದವರು ಪಾಲಿಸುವ ಕಾರ್ಯಕ್ರಮಗಳಲ್ಲಿ ಸ್ಟ್ಯಾಂಪೀಡ್ಗಳಾಗಿಲ್ವಾ? ಎಲ್ಲ ಕಡೆ ಆಗಿದೆ. ಎಲ್ಲಿ ಜನ ಜಾಸ್ತಿ ಇರ್ತಾರೋ ಅಲ್ಲೆಲ್ಲ ಸ್ಟ್ಯಾಂಪೀಡ್ಗಳಾಗಿದೆ. ಆಯಿತಾ? ಇದಕ್ಕೆ ಧರ್ಮನ ತಂದು ಕಟ್ಟು ಕೂಡಿಸೋ ಅವಶ್ಯಕತೆ ಇಲ್ಲ. ಜನರ ಕಾಲು ತುಳಿತಕ್ಕೆ ಧರ್ಮನ ಕಟ್ಬಿಟ್ಟು ತಂದು ಕೂಡಿಸ್ಬಾರ್ದು ನಾವು. ನಾನು ಗಮನಿಸಿದೆ, ಯಾರೋ ಒಬ್ಬರು ಹೇಳ್ತಾ ಇದ್ರು ಸತ್ಸಂಗಕ್ಕೆ ಹೋಗಿದ್ದಕ್ಕೆ ಹಿಂಗಾಯಿತು ಅಂತ. ನೋ, ಐ ಆಮ್ ಸಾರಿ. ಸೊ ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಕೋರ್ತಾ ಟ್ರಾವೆಲ್ ಟುಗೆದರ್ ಮುಂದಕ್ಕೆ ಹೋಗೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.